ಈ ಸ್ಟೋರಿ ಮಾರ್ಕಸ್ ಎಂಬ 12 ವರ್ಷದ ಹುಡುಗನ ಬಗ್ಗೆ. ಅವನು ಎಂಥ ಕಿರಾತಕ ಮತ್ತು ಕಂತ್ರಿ ಅಂದ್ರೆ ಅವನು ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ತಾನೆ. ಅದರಲ್ಲಿ ಅವನ ಸ್ಟೆಪ್ ಮದರ್ ತಾನಾಗಿ ಅವನ ಮುಂದೆ ಬಟ್ಟೆ ಬಿಚ್ಚುವಷ್ಟು ಅಸಹಾಯಗಳಾಗಿ ಮಾಡ್ತಾನೆ. ಜೊತೆಗೆ ಅವಳ ಜೊತೆಗೆ ದೈಹಿಕ ಸಂಬಂಧ ಹೊಂದಬೇಕಂತ ಸ್ಕೆಚ್ ಹಾಕ್ತಾ ಇರ್ತಾನೆ. ಸೊ ಈ ಸ್ಟೋರಿ ತುಂಬಾ ಎಕ್ಸೈಟಿಂಗ್ ಮತ್ತು ಬೋಲ್ಡ್ ಸೀನ್ ನಿಂದ ತುಂಬಿದೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸಿನಿಮಾ ಆರಂಭದಲ್ಲಿ ಸಾರಾ ಎಂಬ ಹುಡುಗಿ ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ತಾ ಇರೋದು ನೋಡ್ತೀವಿ. ಅವಳಿಗೆ ತುಂಬಾನೇ ಜೋರಾದ ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸತ್ತು ಹೋಗ್ತಾಳೆ. ನಂತರ ಸಿನಿಮಾದಲ್ಲಿ 1 ವರ್ಷದ ನಂತರ ಸೀನ್ ತೋರಿಸಲಾಗುತ್ತೆ. ಇಲ್ಲಿ ಎಲಿಸ್ ಎಂಬ ಹೆಸರಿನ ಹುಡುಗಿಯನ್ನು ನೋಡ್ತೀವಿ. ಅವಳು ಪಾಲ್ ಮನೆಗೆ ಬರ್ತಾಳೆ. ಪಾಲ್ ಮಾರ್ಕಸ್ ನ ತಂದೆ ಮತ್ತು ಎಲಿಸ್ ಅವನ ಸೆಕೆಂಡ್ ವೈಫ್ ಇರ್ತಾಳೆ. ಪಾಲ್ ನ ಹೆಂಡತಿಯೇ ಸಾರಾ. ಅವಳು ಕರೆಂಟ್ ಶಾಕ್ ನಿಂದ ಸತ್ತಿದ್ಲು. ಪಾಲ್ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದ. ಆದ್ದರಿಂದ ಎಲಿಸ್ ಅವನನ್ನು ತನ್ನ ವಯಸ್ಸಿಗಿಂತ 2ರಷ್ಟು ದೊಡ್ಡವನಾಗಿದ್ರು ಕೂಡ ಆಸ್ತಿಗಾಗಿ ಮದುವೆ ಆಗಿರ್ತಾಳೆ. ಪಾಲ್ ಯಾವಾಗಲೂ ಬಿಸ್ನೆಸ್ ನ ಕೆಲಸದಿಂದ ಆಚೆ ಹೋಗ್ತಾ ಇರ್ತಾನೆ. ಹಾಗಾಗಿ ಅವನು ತನ್ನ 12 ವರ್ಷದ ಮಗ ಮಾರ್ಕಸ್ ನನ್ನು ನೋಡಿಕೊಳ್ಳಲು ಎಲಿಸ್ಗೆ ಹೇಳಿ ಹೋಗಿರ್ತಾನೆ. ಮತ್ತು ಈಗ ಮಾರ್ಕಸ್ ನ ಬೋರ್ಡಿಂಗ್ ಸ್ಕೂಲ್ ನಡೀತಾ ಇದೆ. ಅವನು 1 ವಾರದ ನಂತರ ಬರ್ತಾನೆ ಅಂತ ಹೇಳಿ ಹೋಗಿರ್ತಾನೆ. ಆದರೆ ಮಾರ್ಕಸ್ ತನ್ನ ತಂದೆ ಹೋದ ದಿನವೇ ಬಂದ್ಬಿಡ್ತಾನೆ. ಅದಕ್ಕಾಗಿ ಎಲಿಸ್ ಮಾರ್ಕಸ್ ನನ್ನು ನೀನು ಹೇಗೆ ಎಷ್ಟು ಬೇಗ ಬಂದೆ ಅಂತ ಕೇಳಿದಾಗ ಮಾರ್ಕಸ್ ಹೇಳ್ತಾನೆ, ಸ್ಕೂಲ್ ನಲ್ಲಿ ಚಿಕನ್ ಪಾಪ್ಸ್ ಹರಡಿದೆ, ಸ್ಕೂಲ್ ನವರೇ ನನ್ನ ಬೇಗ ಕಳಿಸಿದ್ರು ಅಂತ ಹೇಳ್ತಾನೆ. ಎಲಿಸ್ ಅವನ ಮಾತು ನಂಬ್ತಾಳೆ. ಆದರೆ ಮಾರ್ಕಸ್ ಅವಳಿಗೆ ವಿಚಿತ್ರವಾಗಿ ಕಾಣ್ತಾ ಇದ್ದ. ಯಾಕಂದ್ರೆ ಮಾರ್ಕಸ್ 12 ವರ್ಷದವನಾಗಿದ್ರು ಕೂಡ ಮೆಚೂರ್ ಮತ್ತು ತುಂಬಾ ಅನುಭವ ಇರುವ ವ್ಯಕ್ತಿ ತರ ಮಾತಾಡ್ತಾ ಇದ್ದ. ನಂತರ ಎಲಿಸ್ಗೆ ತನ್ನ ಗಂಡನಿಂದ ಫೋನ್ ಕಾಲ್ ಬರುತ್ತೆ. ಅವನು ಮಾರ್ಕಸ್ ಜೊತೆಗೆ ಮಾತಾಡ್ಬೇಕಂತ ಫೋನ್ ಕೊಡಲು ಹೇಳ್ತಾನೆ. ಆಗ ಮಾರ್ಕಸ್ ಸ್ನಾನ ಮಾಡ್ತಾ ಇರ್ತಾನೆ. ಎಲಿಸ್ ಅವನಿಗೆ ಫೋನ್ ತಂದು ಕೊಟ್ಟ ಮೇಲೆ ಮಾರ್ಕಸ್ ತನ್ನ ತಂದೆ ಜೊತೆಗೆ ಮಾತಾಡ್ತಾನೆ. ಇವನು ಮಾತು ಮುಗಿಸಿ ಎಲಿಸ್ಗೆ ಫೋನ್ ಕೊಡ್ತಾನೆ. ಆಗ ಅವಳು ತನ್ನ ಗಂಡ ಪಾಲ್ ಜೊತೆಗೆ ಮಾತಾಡ್ತಾ ಇರ್ತಾಳೆ. ಇವನು ಹಿಂದ್ಗಡೆಯಿಂದ ಅವಳ ಎದೆಗೆ ಕೈ ಹಾಕಿ ಪ್ರೆಸ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಎಲಿಸ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಆದ್ರೆ ಅವಳು ಏನು ಹೇಳ್ದೆ ಅಲ್ಲಿಂದ ಸುಮ್ಮನೆ ಹೋಗ್ತಾಳೆ. ನಂತರ ಪಾಲ್ ಕೂಡ ತನ್ನ ಬಿಸ್ನೆಸ್ ಟ್ರಿಪ್ ನಿಂದ ಬರ್ತಾನೆ. ಆಗ ಎಲಿಸ್ ಮತ್ತು ಮಾರ್ಕಸ್ ಅವನನ್ನು ಏರ್ಪೋರ್ಟ್ ಹೋಗಿ ರಿಸೀವ್ ಮಾಡ್ತಾರೆ. ಇವರು ಮನೆಗೆ ಬಂದ ಮೇಲೆ ಫಸ್ಟ್ ಮಾರ್ಕಸ್ ನನ್ನು ಆಚೆ ಆಡಲು ಕಳಿಸಿ ಎಲಿಸ್ ಮತ್ತು ಪಾಲ್ ಫಿಸಿಕಲ್ ಆಗಿ ಎಂಜಾಯ್ ಮಾಡುತ್ತಾ ಮಂಚ ಮುರಿಯಲು ಟ್ರೈ ಮಾಡ್ತಾರೆ. ನಂತರ ರಾತ್ರಿ ಎಲ್ಲರೂ ಡಿನ್ನರ್ ಮಾಡೋಕೆ ರೆಸ್ಟೋರೆಂಟ್ ಗೆ ಬರ್ತಾರೆ. ಆಗ ಪಾಲ್ ನೀನು ನನ್ನ ಡ್ರಾಯರ್ ನಿಂದ ದುಡ್ಡು ತಗೊಂಡ್ಯಾ ಅಂತ ಎಲಿಸ್ಗೆ ಕೇಳ್ತಾನೆ. ಆಗ ಎಲಿಸ್ ನಾನೆಲ್ಲ ಮಾರ್ಕಸ್ ತಗೊಂಡಿದ್ದಾನೆ, ಅವನು ಮೊದಲೇ ದಿನ ಸ್ಕೂಲ್ ನಿಂದ ಬಂದಾಗ ತಗೊಂಡಿದ್ದ. ಆದ್ರೆ ಮಾರ್ಕಸ್ ಹೇಳ್ತಾನೆ ನಾನು ಕೇವಲ $200 ಮಾತ್ರ ತಗೊಂಡೆ. ಅದಕ್ಕೆ ಮತ್ತೆ ಎಲಿಸ್ ಹೇಳ್ತಾಳೆ ನೀನ್ ಅವತ್ತು ಪೂರ್ತಿ ಹಣ ತಗೊಂಡೆ ಅಂತ ಹೇಳಿದ್ದೆ. ಆದ್ರೆ ಮಾರ್ಕಸ್ ನಾನ್ ಎಲ್ಲಿ ಆ ತರ ಹೇಳಿದೆ ಅಂತ ಪಲ್ಟಿ ಹೊಡಿತಾನೆ. ಆಗ ಪೋಲ್ಗೆ ಅನಿಸುತ್ತೆ ಎಲಿಸ್ ಹಣ ತಗೊಂಡಿದ್ದಾಳೆ. ಅವನು ಸುಮ್ಮನೆ ಆಗ್ಬಿಡ್ತಾನೆ. ನಂತರ ಎಲಿಸ್ ಮನೆಗೆ ಬಂದು ಮಾರ್ಕಸ್ ನ ರೂಮ್ ಚೆಕ್ ಮಾಡ್ತಾಳೆ. ಆದ್ರೆ ದುಡ್ಡು ಸಿಗಲ್ಲ. ಅಲ್ಲೇ ಒಂದು ಹರಿದ ಲೆಟರ್ ಸಿಗುತ್ತೆ. ಮರುದಿನ ಮಾರ್ಕಸ್ ಮತ್ತು ಪಾಲ್ ಸ್ವಿಮ್ಮಿಂಗ್ ಮಾಡುವಾಗ ಮಾರ್ಕಸ್ ಹೇಳ್ತಾನೆ ಎಲಿಸ್ ನನ್ನ ಕೇರೆ ಮಾಡಲ್ಲ ಮತ್ತು ಅವಳು ನನಗೆ ಇಷ್ಟ ಇಲ್ಲ ಅಂತ ಪಾಲ್ ಹತ್ರ ಹೇಳ್ತಾನೆ. ಆದ್ರೆ ಪಾಲ್ ಅವನ ಮಾತು ಇಗ್ನೋರ್ ಮಾಡ್ತಾನೆ. ಎಲಿಸ್ ಕೂಡ ಅವನು ಹೇಳ್ತಾ ಇದ್ದದ್ದು ಕೇಳಿಸ್ಕೊಳ್ತಾಳೆ. ನಂತರ ಎಲಿಸ್ ಮಾರ್ಕಸ್ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳಲು ಸ್ಕೂಲ್ಗೆ ಬರ್ತಾಳೆ. ಆಗ ಸ್ಕೂಲ್ ಇನ್ನೂ ನಡೀತಾ ಇರುತ್ತೆ. ಅವಳು ಪ್ರಿನ್ಸಿಪಾಲ್ ಗೆ ಮೀಟ್ ಮಾಡಿ ಮಾರ್ಕಸ್ ಬಗ್ಗೆ ಕೇಳಿದಾಗ ಪ್ರಿನ್ಸಿಪಾಲ್ ಹೇಳ್ತಾರೆ ಮಾರ್ಕಸ್ ನನ್ನು ಸ್ಕೂಲ್ ನಿಂದ ತೆಗೆದು ಹಾಕಲಾಗಿದೆ ಮತ್ತು ಇದರ ಸಲುವಾಗಿ ನಾನು ಒಂದು ಲೆಟರ್ ಕೂಡ ಪೋಸ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಎಲಿಸ್ ಮತ್ತೆ ಕೇಳ್ತಾಳೆ ಯಾಕೆ ಅವನನ್ನು ಸ್ಕೂಲ್ ನಿಂದ ತೆಗೆದು ಹಾಕಿದ್ರಿ. ಪ್ರಿನ್ಸಿಪಾಲ್ ಮತ್ತೆ ಹೇಳ್ತಾರೆ ಮಾರ್ಕಸ್ ತನ್ನ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಬಾತ್ರೂಮ್ ನಲ್ಲಿ ಇಣಿಕಿ ನೋಡ್ತಾನೆ ಮತ್ತು ಕಪಲ್ಸ್ ಬೆಡ್ರೂಮ್ ನಲ್ಲಿ ದೈಹಿಕ ಸಂಬಂಧ ಹೊಂದ್ತಾ ಇದ್ದುದು ಕೂಡ ನೋಡ್ತಾ ಇದ್ದ. ಜೊತೆಗೆ ಸ್ಕೂಲ್ ಹತ್ರ ಬರುವ ಬೆಕ್ಕುಗಳನ್ನು ಹಿಡಿದು ಕೊಂದು ಹಾಕ್ತಾ ಇದ್ದ. ಅವನ ಇದರ ವರ್ತನೆಯಿಂದ ಸ್ಕೂಲ್ ನಿಂದ ತೆಗೆದು ಹಾಕಲಾಗಿದೆ. ಎಲಿಸ್ ಇದನ್ನೆಲ್ಲ ಮಾರ್ಕಸ್ ಬಗ್ಗೆ ಕೇಳಿ ತುಂಬಾನೇ ಶಾಕ್ ಆಗ್ತಾಳೆ. ಅವಳಿಗೆ ಅನ್ಸುತ್ತೆ ಇವನೊಬ್ಬ ಸೈಕೋ ಆಗಿದ್ದಾನೆ. ಮರುದಿನ ಎಲಿಸ್ ಒಂದು ಪಾರ್ಟಿಗೆ ಹೋಗ್ತಾಳೆ. ಅಲ್ಲಿ ಸೋಫಿ ಎಂಬ ಮಹಿಳೆ ಜೊತೆಗೆ ಅವಳ ಪರಿಚಯ ಆಗುತ್ತೆ. ಸೋಫಿ ಹೇಳ್ತಾಳೆ ಸಾರಾ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಅವಳು ಬಾತ್ ಟಬ್ ನಲ್ಲಿ ಕರೆಂಟ್ ಹೊಡೆದು ಸತ್ಲು. ಆದ್ರೆ ಎಲಿಸ್ಗೆ ಅವಳ ಮಾತಿನಿಂದ ಡೌಟ್ ಬರುತ್ತೆ ಮಾರ್ಕಸ್ ಸಾರಾಗೆ ಕೊಂದು ಹಾಕಿದ್ದು ಅಂತ. ಅವಳು ಇದರ ಬಗ್ಗೆ ಪಾಲ್ ಜೊತೆಗೆ ಮಾತಾಡ್ತಾಳೆ. ಆದ್ರೆ ಪಾಲ್ ಅವಳ ಮಾತು ಕೇಳಲ್ಲ. ಒಂದು ದಿನ ರಾತ್ರಿ ಎಲಿಸ್ ತನ್ನ ಕೆಲ ವಸ್ತುಗಳನ್ನು ತಗೊಳ್ಳೋಕೆ ಮೇಲ್ಗಡೆ ಇರುವ ಅಟ್ಟದ ಹತ್ರ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ದೊಡ್ಡ ಖಿಂಡಿ ಕಾಣುತ್ತೆ. ಅಲ್ಲಿಂದ ಸೀದಾ ಎಲಿಸ್ ಮಂಚ ಕಾಣ್ತಾ ಇತ್ತು. ಎಲಿಸ್ಗೆ ಗೊತ್ತಾಗುತ್ತೆ ಈ ಕೆಲಸ ಮಾರ್ಕಸೇ ಮಾಡಿದ್ದು ಮತ್ತು ನಮ್ಮ ರಾತ್ರಿ ಕಾರ್ಯಕ್ರಮ ಲವಿ ಡವಿ ಎಲ್ಲವನ್ನು ಲೈವ್ ಆಗಿ ನೋಡ್ತಾನೆ. ಅವಳು ಕೋಪ ಮಾಡ್ಕೊಂಡು ಸೀದಾ ಮಾರ್ಕಸ್ ಹತ್ರ ಬರ್ತಾಳೆ. ನೀನು ಬೆಡ್ರೂಮ್ ನಲ್ಲಿ ನಾನು ನಿನ್ನ ಅಪ್ಪನ ಜೊತೆಗೆ ಮಾಡ್ತಾ ಇದ್ದಿದ್ದೆಲ್ಲ ಯಾಕೆ ನೋಡ್ತೀಯಾ, ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಅಥವಾ ಭಯ ಅಂತ ಏನಾದ್ರೂ ಇದೆಯಾ ಅಂತ ಕೇಳ್ತಾಳೆ. ಆಗ ಮಾರ್ಕಸ್ ರಿಪ್ಲೈ ಮಾಡ್ತಾನೆ ನನಗೆ ಆತರ ಬೆಡ್ರೂಮ್ ನಲ್ಲಿ ನೋಡೋದು ತುಂಬಾನೇ ಇಷ್ಟ, ನನಗೆ ತುಂಬಾನೇ ಮಜಾ ಸಿಗುತ್ತೆ. ಎಲಿಸ್ ಮತ್ತೆ ಕೇಳ್ತಾಳೆ ಈ ತರ ಸಾರಾಗಿ ಕೂಡ ನೋಡ್ತಾ ಇದ್ಯಾ. ಅದಕ್ಕೆ ಮಾರ್ಕಸ್ ಹೌದು ನೋಡ್ತಾ ಇದ್ದೆ, ಆದ್ರೆ ಅವಳನ್ನು ನೋಡಿದ್ರೆ ಅಷ್ಟೊಂದು ಫೀಲ್ ಆಗ್ತಾ ಇದ್ದಲ್ಲ, ನನ್ನ ಹಾವು ಹೇಳ್ತಾನೆ ಇದ್ದಿಲ್ಲ. ಬಟ್ ನಿನ್ನ ಬೆಡ್ರೂಮ್ ನಲ್ಲಿ ಮಾಡ್ತಾ ಇದ್ದಿದ್ದು ನೋಡಿದ್ರೆ ಅದು ಎದ್ದು ಡ್ಯಾನ್ಸ್ ಮಾಡುತ್ತೆ. ಅವಳು ಮತ್ತೆ ಸಾರಾ ಸಾವು ಹೇಗಾಯ್ತು ಅಂತ ಕೇಳಿದಾಗ ಮಾರ್ಕಸ್ ಹೇಳ್ತಾನೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವಳಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು ಅಂತ ಹೇಳ್ತಾನೆ. ಆ ಮಾತಿಗೆ ಎಲಿಸ್ ನೀನ್ ಸುಳ್ಳು ಹೇಳ್ತಾ ಇದೀಯಾ, ನಿನಗೆ ತುಂಬಾ ವಿಷಯ ಗೊತ್ತು ಆದ್ರೆ ಇನ್ನು ಬಾಯಿ ಬಿಡ್ತಾ ಇಲ್ಲ. ಆಗ ಮಾರ್ಕಸ್ ಹೇಳ್ತಾನೆ
ಹೇಳ್ತಾನೆ, ನಾನ್ಯಾಕೆ ಹೇಳ್ಬೇಕು, ನನ್ಗೇನ್ ಲಾಭ ಸಿಗುತ್ತೆ, ಆಲಿಸ್ ನಿನ್ಗೇನ್ ಬೇಕು ಕೇಳು, ನಾನು ಸಾಕಷ್ಟು ದುಡ್ಡು ಕೊಡ್ತೀನಿ. ಆಗ ಮಾರ್ಕಸ್ ಹೇಳ್ತಾನೆ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನಾನು ನಿನ್ನ ಫುಲ್ ಬೆತ್ತಲಾಗಿ ನೋಡ್ಬೇಕಷ್ಟೇ. ಆಗ ಎಲಿಸ್ ಮಾರ್ಕಸ್ಗೆ ಪ್ರಶ್ನೆಯನ್ನು ಒಂದೊಂದಾಗಿ ಕೇಳ್ತಾ ಹೋಗ್ತಾಳೆ. ತನ್ನ ಆನ್ಸರ್ಗೆ ಒಂದು ಬಟ್ಟೆಯನ್ನು ಬಿಚ್ಚಿ ಹಾಕ್ತಾಳೆ. ಈ ತರ ಅವಳು ತನ್ನ ಒಂದೊಂದೇ ಉತ್ತರಕ್ಕೆ ಬಟ್ಟೆ ಬಿಚ್ತಾ ಹೋಗ್ತಾಳೆ. ಕಡೆಗೆ ಪ್ಯಾಂಟಿ ಮಾತ್ರ ಉಳಿಯುತ್ತೆ. ಲಾಸ್ಟ್ ಕ್ವಶನ್ ಕೇಳ್ತಾಳೆ, ಸಾರಾ ಸಾವು ಹೇಗಾಯ್ತು? ಆದ್ರೆ ಮಾರ್ಕಸ್ ಅವಳಿಗೆ ಅದೇ ಉತ್ತರ ಕೊಡ್ತಾನೆ, ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಆಗ ಎಲಿಸ್, ನೀನು ಮತ್ತೆ ಸುಳ್ಳು ಹೇಳ್ತಾ ಇದ್ದೀಯ ಅಂತ ತನ್ನ ಬಟ್ಟೆ ಹಾಕೊಂಡು ಸಿಟ್ ಮಾಡ್ಕೊಂಡು ಹೋಗ್ತಾಳೆ. ಮರುದಿನ ಅವಳು ಪಾಲ್ಗೆ ಅಟ್ಟದ ಮೇಲೆ ಮಾಡಿದ ಕಿಂಡಿ ಬಗ್ಗೆ ತೋರಿಸಲು ಹೋಗ್ತಾಳೆ. ಆದ್ರೆ ಅಲ್ಲಿ ಕಿಂಡಿ ಮಾಯವಾಗಿರುತ್ತೆ. ಎಲಿಸ್ ಪಾಲ್ಗೆ ಹೇಳ್ತಾಳೆ, ಮಾರ್ಕಸ್ ನಮ್ಮನ್ನು ಬೆಡ್ರೂಮ್ ನಲ್ಲಿ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದ, ಅವನಲ್ಲಿ ಕಿಂಡಿ ಮಾಡಿದ್ದ, ಆದ್ರೆ ಸಡನ್ ಆಗಿ ಕಿಂಡಿ ಮಾಯವಾಗಿದೆ. ಆದ್ರೆ ಪಾಲ್ಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಎಲಿಸ್ ಮತ್ತೆ ಹೇಳ್ತಾಳೆ, ಸಾರಾಳನ್ನು ಮಾರ್ಕಸ್ ಸಾಯಿಸಿದ್ದು, ಆದ್ರೆ ಪಾಲ್ಗೆ ಅವಳ ಮಾತಿನಿಂದ ಅನ್ಸುತ್ತೆ ಎಲ್ಲೋ ಹುಚ್ಚಿಡಿದಿದೆ. ಮರುದಿನ ಮಾರ್ಕಸ್ ಗಾರ್ಡನ್ ಹತ್ರ ಇದ್ದಾಗ ಎಲಿಸ್, ನೀನ್ ಯಾಕೆ ಸಾರನ್ನು ಸಾಯಿಸಿದೆ ಅಂತ ಡೈರೆಕ್ಟ್ಲಿ ಕೇಳಿದಾಗ ಮಾರ್ಕಸ್ ಹೇಳ್ತಾನೆ, ಅವಳು ನನಗೆ ಇಷ್ಟ ಇದ್ದಿಲ್ಲ, ನನಗೆ ಜನರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸೋದಂದ್ರೆ ತುಂಬಾ ಇಷ್ಟ, ನೆಕ್ಸ್ಟ್ ನಿನ್ನ ಬಾರಿ, ನೀನು ಸಾಯ್ತೀಯ ಅಂತ ಹೇಳ್ತಾನೆ. ಎಲಿಸ್ ಅವನ ಮಾತಿನಿಂದ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ ಮತ್ತು ಅವಳ ಮೆಂಟಲ್ ಕಂಡೀಷನ್ ಕೆಡ್ತಾ ಹೋಗುತ್ತೆ. ಎಲ್ಲಿ ಇವನು ನನ್ನ ಸಾಯಿಸ್ತಾನೆ, ಈಗ ಸಾಯಿಸ್ತಾನೋ ಆಗ ಸಾಯಿಸ್ತಾನೋ ಅಂತ ಅವಳ ಮೆಂಟಲ್ ಕಂಡೀಷನ್ ಹಾಳಾಗಿ ಹೋಗುತ್ತೆ. ಜೊತೆಗೆ ಅವಳು ಮಾರ್ಕಸ್ ಬಗ್ಗೆ ತನ್ನ ಫ್ರೆಂಡ್ಸ್ ಮತ್ತು ಬೇರೆಯವ್ರಿಗೆ ಹೇಳಿದಾಗ ಅವರು ಕೂಡ ಅವಳ ಮಾತು ನಂಬಲ್ಲ. ಅವಳ ಮೆಂಟಲ್ ಕಂಡೀಷನ್ ಇಷ್ಟು ಹಾಳಾಗುತ್ತೆ ಅಂದ್ರೆ ಅವಳಿಗೆ ಕಡೆಗೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಆಮೇಲೆ ಕೆಲ ತಿಂಗಳ ನಂತರ ಅವಳ ಮೆಂಟಲ್ ಕಂಡೀಷನ್ ಸುಧಾರಿಸುತ್ತೆ. ಅವಳು ಸರಿ ಆದ್ಮೇಲೆ ಹಾಸ್ಪಿಟಲ್ ನಿಂದ ಮುಕ್ತಿ ಸಿಗುತ್ತೆ. ಅವಳು ಮತ್ತೆ ಮನೆಗೆ ಬರ್ತಾಳೆ. ನಂತರ ಒಂದಿನ ಇವರು ಫ್ಯಾಮಿಲಿ ಪಿಕ್ನಿಕ್ ಗೆ ಹೋಗಿರ್ತಾರೆ. ಆಗ ಪಾಲ್ ಅವಳ ಜೊತೆಗೆ ಮಾತಾಡ್ತಾ, ಈಗ ನಾನು ಫ್ಯಾಮಿಲಿ ಶುರು ಮಾಡಕ್ಕೆ ರೆಡಿ ಇದ್ದೀನಿ, ನಾನು, ನೀನು ಮತ್ತು ಮಾರ್ಕಸ್ ಎಲ್ಲರೂ ಜೊತೆಯಾಗಿ ಇರೋಣ ಅಂತ ಅವಳ ಹತ್ರ ಮಾತಾಡ್ತಾ ಇದ್ದಾಗ ಮಾರ್ಕಸ್ ಬಂದು ಅವಳನ್ನು ಆಚೆ ಕಡೆಗೆ ಕರ್ಕೊಂಡು ಬರ್ತಾನೆ ಮತ್ತು ಅವನು ಸಾರಾ ಬಗ್ಗೆ ಎಲ್ಲವನ್ನು ಹೇಳಿ, ಈಗ ನಿನ್ನ ಸಾಯಿಸಲ್ಲ, ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ. ಆಗ ಎಲಿಸ್, ನಾನು ಕೂಡ ನಿನ್ನ ಇಷ್ಟ ಪಡ್ತಾ ಇದ್ದೀನಿ ಅಂತ ಕಿಸ್ ಕೊಟ್ಟು ಮುದ್ದಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಎಲಿಸ್ಗೆ ಒಂದು ಕಾರ್ ರೋಡ್ ನಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇರೋದು ಕಾಣುತ್ತೆ. ಆಗ ಅವಳು ಮಾರ್ಕಸ್ ನ ಡಾಗಿ ಆಟಿಕೆಯನ್ನು ನಡು ರೋಡ್ ನಲ್ಲಿ ಎಸಿತಾಳೆ. ಆ ನಾಯಿ ಆಟಿಕೆಯನ್ನು ತಗೊಳ್ಳೋಕೆ ನಡು ರೋಡಲ್ಲಿ ಹೋಗುತ್ತೆ. ಮಾರ್ಕಸ್ ಕೂಡ ಆ ನಾಯಿಗೆ ಸ್ಟಾಪ್ ಮಾಡಲು ನಡು ರೋಡಿಗೆ ಬಂದ್ಬಿಡ್ತಾನೆ. ಆಗ ಸ್ಪೀಡ್ ಆಗಿ ಹೋಗ್ತಾ ಇದ್ದ ಕಾರು ಅವನನ್ನು ಹೊಡ್ಕೊಂಡು ಹೋಗುತ್ತೆ. ಮಾರ್ಕಸ್ ಸ್ಪಾಟ್ ಅಲ್ಲಿ ಸತ್ತು ಹೋಗ್ತಾನೆ. ಎಲಿಸ್ಗೆ ಮಾರ್ಕಸ್ ಸತ್ತಿರುವುದು ನೋಡಿ ತುಂಬಾನೇ ಸಮಾಧಾನ ಆಗುತ್ತೆ. ಯಾಕಂದ್ರೆ ಅವಳಿಗೆ ಈಗ ಯಾರ ಭಯ ಇಲ್ಲ. ಇಲ್ಲಿಗೆ ಈ ಸಿನಿಮಾ ಕೊನೆಗೊಳ್ಳುತ್ತೆ. ಎಲಿಸ್ ಮಾರ್ಕಸ್ ಜೊತೆಗೆ ಮಾಡಿದ್ದು ನಿಜವಾಗ್ಲೂ ಸರಿನಾ ಅಥವಾ ಅವನಿಗೆ ಒಂದು ಚೇಂಜ್ ಆಗಲು ಚಾನ್ಸ್ ಕೂಡ ಕೊಡಬೇಕಿತ್ತ? ನಿಮ್ಮ ಸಜೆಷನ್ ಕಾಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ.